ಈ ಬೌದ್ಧಿಕ ಸಂವಾದಕ್ಕೆ ಸ್ವಾಗತ. ನಾವು ಇಂದು ಸಂಪುಟ 1 ಪರ್ವ 5 ಅಂತರಂಗ ಹಿರಿಮೆ, ಗರಿಮೆ, ಮಹಿಮೆಗಳು ಎಂಬ ಅತ್ಯಂತ ಕುತೂಹಲಕಾರಿ ಆಕರ ಪಠ್ಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಹೌದು, ಬಹಳ ಆಳವಾದ ವಿಷಯ ಇದು. ಖಂಡಿತ. ನೋಡಿ, ಸಂಧ್ಯಾವಂದನೆ, ಪ್ರಾಣಾಯಾಮ, ನಾಡಿ ಚಕ್ರಗಳು, ಮಂತ್ರಗಳು ಇವುಗಳ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೀವಿ. ಆದರೆ ಇಂದಿನ ನಮ್ಮ ಕೇಂದ್ರ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ಈ ಆಧ್ಯಾತ್ಮಿಕ ಮತ್ತು ಯೋಗಿಕ ಪ್ರಕ್ರಿಯೆಗಳ ನಿಜವಾದ ಶಕ್ತಿ ಇರೋದು ಕೇವಲ ಆಂತರಿಕ, ಮಾನಸಿಕ ಮತ್ತು ಸೂಕ್ಷ್ಮ ಶರೀರದ ಪರಿವರ್ತನೆಯಲ್ಲಿದೆಯಾ? ಅಥವಾ ಈ ಆಂತರಿಕ ಸಾಧನೆಗೆ ಭೌತಿಕ ನಿಯಮಗಳು, ನಿಖರವಾದ ಸಮಯ ಮತ್ತು ಕಟ್ಟುನಿಟ್ಟಿನ ಬಾಹ್ಯ ಆಚರಣೆಗಳು ಅನಿವಾರ್ಯ ತಳಹದಿನ? ಈ ಸಂವಾದದಲ್ಲಿ ಈ ಎಲ್ಲ ಆಚರಣೆಗಳ ಮೂಲಸಾರ ಕೇವಲ ಆಂತರಿಕ ಮತ್ತು ಮಾನಸಿಕ ನಿಗ್ರಹ, ಅಂದ್ರೆ ಇದು ಸಂಪೂರ್ಣವಾಗಿ ಅಂತರಂಗದ ಸಾಧನೆ ಅನ್ನೋ ನಿಲುವನ್ನು ನಾನು ಮಂಡಿಸ್ತೀನಿ. ನನ್ನ ನಿಲುವು ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ನೋಡಿ, ನಿಖರವಾದ ಬಾಹ್ಯ, ಭೌತಿಕ ಹಾಗೂ ಭೌಗೋಳಿಕ ಮತ್ತು ಕಾಲಮಿತಿಯ ಆಚರಣೆಗಳಿಲ್ಲದೆ ನೀವು ಹೇಳುವ ಈ ಯಾವುದೇ ಆಂತರಿಕ ಸಾಧನೆ ಸಾಧ್ಯವೇ ಇಲ್ಲ. ಆ ಭೌತಿಕ ಕಟ್ಟುಪಾಡುಗಳೇ ಈ ಎಲ್ಲ ಸಾಧನೆಯ ಪ್ರಧಾನ ಶಕ್ತಿ ಮತ್ತು ವಾಸ್ತವಿಕ ಅಡಿಪಾಯ ಅಂತ ನಾನು ಪ್ರತಿಪಾದಿಸ್ತೇನೆ. ಸರಿ, ಹಾಗಾದ್ರೆ ಈ ವಿಚಾರದ ಆಳಕ್ಕೆ ಇಳಿಯೋಣ. ನನ್ನ ನಿಲುವನ್ನ ಸ್ಪಷ್ಟಪಡಿಸ್ಬೇಕಂದ್ರೆ, ಸಂಧ್ಯಾವಂದನೆ ಮತ್ತು ಯೋಗದ ಅಂತಿಮ ಗುರಿ ಅಂತರಂಗದ ಶುದ್ಧಿ ಮತ್ತು ಸಂಪೂರ್ಣ ಮನೋನಿಗ್ರಹ. ನಮ್ಮ ಆಖರ ಪಠ್ಯವು ಕಠೋಪನಿಷದ್ದಿನ ಒಂದು ಅದ್ಭುತವಾದ ರೂಪಕವನ್ನ ನೀಡುತ್ತೆ. ನಮ್ಮ ದೇಹವನ್ನ ಒಂದು ರಥಕ್ಕೆ ಹೋಲಿಸಲಾಗಿದೆ. ಅದರಲ್ಲಿರುವ ಆತ್ಮನೇ ರಥಿಕ, ನಮ್ಮ ಬುದ್ಧಿ ಸಾರಥಿ, ಮನಸ್ಸು ಆ ರಥದ ಲಗಾಮು ಮತ್ತು ನಮ್ಮ ಇಂದ್ರಿಯಗಳು ಕುದುರೆಗಳು. ನಿಜ, ಆ ರೂಪಕ ಬಹಳ ಪ್ರಸಿದ್ಧವಾದದ್ದು. ಹೌದು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯ ಏನಂದ್ರೆ, ಆ ಇಂದ್ರಿಯಗಳೆಂಬ ಕುದುರೆಗಳಿಗೆ ನಾವು ನೋಡುವ, ಕೇಳುವ ವಿಷಯಗಳೇ ಹುಲ್ಗಾವಲು. ಯಾರು ತಮ್ಮ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಕೊಳ್ತಾರೋ ಅವರ ಇಂದ್ರಿಯಗಳು ಪಳಗಿದ ಕುದುರೆಗಳಂತೆ ವರ್ತಿಸ್ತವೆ. ಅಂದ್ರೆ ಇಡೀ ಪ್ರಕ್ರಿಯೆ ನಡೀತಾ ಇರೋದು ನಮ್ಮ ಮನಸ್ಸಿನ ಒಳಗೆ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ನಮ್ಮ ಸೂಕ್ಷ್ಮ ಶರೀರ. ಪಠ್ಯವು ಸ್ಪಷ್ಟವಾಗಿ ಹೇಳುವಂತೆ ನಮ್ಮಲ್ಲಿ 72,000 ನಾಡಿಗಳಿವೆ. ಇದನ್ನ ಕೇಳುಗರಿಗೆ ಅರ್ಥವಾಗುವಂತೆ ಹೇಳಬೇಕು ಅಂದ್ರೆ, ಆಧುನಿಕ ವೈದ್ಯಕೀಯ ವಿಜ್ಞಾನ ಹೇಳುವ ಭೌತಿಕ ರಕ್ತನಾಳಗಳಿಗೂ ಈ ನಾಡಿಗಳಿಗೂ ಯಾವುದೇ ಸಂಬಂಧವಿಲ್ಲ. ರಕ್ತನಾಳಗಳು ನಮ್ಮ ಮನೆಯಲ್ಲಿರುವ ಫಿಸಿಕಲ್ ಕೇಬಲ್ ವೈರ್ಗಳಂತಿದ್ರೆ, ಈ 72,000 ನಾಡಿಗಳು ನಮ್ಮ ಕಣ್ಣಿಗೆ ಕಾಣದ ವೈಫೈ ತರಂಗಗಳಿದ್ದಂತೆ. ಎಡ, ಪಿಂಗಳ ಮತ್ತು ಸುಷುಮ್ನ ಎಂಬ ಪ್ರಮುಖ ನಾಡಿಗಳು, ಹಾಗೆ ಮೂಲಾಧಾರದಿಂದ ಹಿಡಿದು ಕಂಠ, ಭ್ರೂಮಧ್ಯವನ್ನ ದಾಟಿ ತಲೆಯ ಮೇಲಿರುವ ಸಹಸ್ರಾರದವರೆಗಿನ 6 ಚಕ್ರಗಳ ಮೂಲಕ ಪ್ರಾಣವಾಯುವಿನ ಸಂಚಾರ ನಡೀತದೆ. ಇವೆಲ್ಲವೂ ಭೌತಿಕ ಮಿತಿಗಳನ್ನು ಮೀರಿದ ಸಂಪೂರ್ಣ ಆಂತರಿಕ ಪ್ರಕ್ರಿಯೆಗಳು. ಇಲ್ಲಿ ಭೌತಿಕ ದೇಹ ಕೇವಲ ಒಂದು ನಿಮಿಷ. ನಿಮ್ಮ ಆ ವೈಫೈ ಮತ್ತು ಕೇಬಲ್ ವೈರ್ ಹೋಲಿಕೆ ಕೇಳೋಕೆ ಬಹಳ ಚೆನ್ನಾಗಿದೆ. ಆದರೆ ನಾನಿದನ್ನ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡ್ತೀನಿ. ಕಟ್ಟುನಿಟ್ಟಾದ ಭೌತಿಕ ಹಾಗೂ ಬಾಹ್ಯ ನಿಯಮಗಳಿಲ್ಲದೆ ನೀವು ಹೇಳುತ್ತಿರುವ ಈ ಅದ್ಭುತ ಆಂತರಿಕ ಸಾಧನೆ ಅಸಾಧ್ಯ. ನೀವು ನಾಡಿ ಮತ್ತು ಚಕ್ರಗಳ ಬಗ್ಗೆ ಮಾತಾಡಿದ್ರಿ, ಸರಿ. ಆದರೆ ಪಠ್ಯವನ್ನ ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಅಲ್ಲಿ ಪದ್ಮಾಸನದಂತಹ ಕಟ್ಟುನಿಟ್ಟಾದ ಭೌತಿಕ ಭಂಗಿಯ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಪದ್ಮಾಸನ ಅಂದ್ರೆ ಕೇವಲ ಕಾಲು ಮಡಚಿ ಸುಮ್ಮನೆ ಕುಳಿತುಕೊಳ್ಳುವ ಭಂಗಿ ಅಲ್ಲ. ಆದ್ರೆ ಅದು ಧ್ಯಾನಕ್ಕೆ ಅನುಕೂಲವಾಗುವ ಒಂದು ಭಂಗಿ ತಾನೇ, ಅಷ್ಟೇ ಅಲ್ವಾ? ಅದು ಕೇವಲ ಅನುಕೂಲವಷ್ಟೇ ಅಲ್ಲ ನೋಡಿ, ಅದು ಸಂಪೂರ್ಣ ಬಯೋಮೆಕ್ಯಾನಿಕ್ಸ್. ಪದ್ಮಸಾನವು ಪೆರಿನಿಯಂ ಭಾಗದಲ್ಲಿರುವ ಮೂಲಾಧಾರ ಚಕ್ರದ ಮೇಲೆ ನಿಖರವಾದ ಭೌತಿಕ ಒತ್ತಡವನ್ನು ಹಾಕುತ್ತೆ. ಬೆನ್ನುಮೂಳೆಯ ಆಧಾರ ಭಾಗದ ಮೇಲೆ ಒತ್ತಡ ಬೀಳೋದ್ರಿಂದ ರಕ್ತದೊತ್ತಡ ಇಳಿಯುತ್ತೆ ಮತ್ತು ಕಾಲುಗಳಿಗೆ ಹೋಗುವ ರಕ್ತ ಸಂಚಾರ ಉದರದ ಕಡೆ ತಿರುಗುವುದರಿಂದ ಕಾಕ್ಸಿಜಿಲ್ ಮತ್ತು ಸ್ಯಾಕ್ರೆಲ್ ನರಗಳಿಗೆ ಭೌತಿಕವಾದ ಚೇತನ ಸಿಗುತ್ತೆ. ಇದು ಸಂಪೂರ್ಣವಾಗಿ ಭೌತಿಕ ವಿಜ್ಞಾನ. ಹಾಗೆಯೇ ನೀವು ಪ್ರಾಣವಾಯುವಿನ ಸಂಚಾರದ ಬಗ್ಗೆ ಹೇಳಿದ್ರಿ. ಪ್ರಾಣಾಯಾಮವನ್ನ ತೆಗೆದುಕೊಳ್ಳಿ. ಅದು ಕೇವಲ ಕಣ್ಣು ಮುಚ್ಚಿ ಉಸಿರಾಡುವ ಪ್ರಕ್ರಿಯೆಯಲ್ಲ. ಅದರಲ್ಲಿ ಪೂರಕ, ಕುಂಭಕ ಮತ್ತು ರೇಚಕಗಳ ನಿಖರವಾದ 16, 64, 32 ಅನುಪಾತದ ಗಣಿತವಿದೆ. ಎಡಮೂಕಿನ ಹೊಳೆಯಿಂದ 16 ಮಾತ್ರೆ ಕಾಲ ಉಸಿರೆಳೆದುಕೊಂಡು 64 ಮಾತ್ರೆ ಕಾಲ ಕುಂಭಕದಲ್ಲಿ ದಶಪ್ರಣವ ಗಾಯತ್ರಿ ಜಪ ಮಾಡಿ ಆಮೇಲೆ 32 ಮಾತ್ರೆ ಕಾಲ ಬಲಮೂಗಿನಿಂದ ಉಸಿರು ಬಿಡುವ ಕಠಿಣ ಭೌತಿಕ ಶಿಸ್ತು ಇದು. ಇದೇ ರೀತಿ ಆ ಸಮಯದ ಕಟ್ಟುಪಾಡು ನೋಡಿ.
ಸೂರ್ಯೋದಯಕ್ಕೂ 48 ನಿಮಿಷಗಳ ಮೊದಲು ಅಂದ್ರೆ ಪ್ರಾತಃ ಸಂಧ್ಯಾಕಾಲದಲ್ಲಿ ಅರ್ಘ್ಯ ಪ್ರದಾನ ಮಾಡಲೇಬೇಕು. ಈ ಭೌತಿಕ, ಗಣಿತೀಯ ಮತ್ತು ಕಾಲಮಿತಿಯ ಶಿಸ್ತಿಲ್ಲದೆ ಆಂತರಿಕ ಸಾಧನೆ ಕೇವಲ ಭ್ರಮೆಯಾಗುತ್ತೆ. 16, 64, 32ರ ಲೆಕ್ಕಾಚಾರ ಖಂಡಿತವಾಗಿಯೂ ಭೌತಿಕವಾದದ್ದೇ, ನಾನು ಒಪ್ಕೊಳ್ತೀನಿ. ಆದರೆ ನೀವು ಅರ್ಘ್ಯ ಪ್ರದಾನದ ಸಮಯ ಮತ್ತು ಭೌತಿಕತೆಯ ಬಗ್ಗೆ ಪ್ರಸ್ತಾಪಿಸಿದ್ರಲ್ಲ, ಆ ವಿಚಾರವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಅರ್ಘ್ಯ ಪ್ರದಾನದ ಹಿಂದಿನ ನೈಜ ಉದ್ದೇಶವೇನು? ಪಠ್ಯದಲ್ಲಿ ಸೂರ್ಯನಿಗೆ ಎದುರಾಗುವ ಆ ಮಂದೇಹ ರಾಕ್ಷಸರ ಪ್ರಸ್ತಾಪ ಬರುತ್ತೆ. ಹೌದು, 3 ಬಾರಿ ಜಲವನ್ನ ಅರ್ಘ್ಯವಾಗಿ ಬಿಡುವ ಪ್ರಕ್ರಿಯೆಯದು. ನಿಖರವಾಗಿ. ಮೇಲ್ನೋಟಕ್ಕೆ ಇದು ಜಲವನ್ನ ಆಯುಧವನ್ನಾಗಿ ಮಾಡಿ ರಾಕ್ಷಸರನ್ನ ಕೊಲ್ಲುವ ಭೌತಿಕ ಪ್ರಕ್ರಿಯೆಯಂತೆ ಕಾಣುತ್ತೆ. ಆದರೆ ಇದನ್ನೇ ನಾವು ವಿಶ್ಲೇಷಣೆ ಮಾಡಬೇಕಿರೋದು. ಈ ಅರ್ಘ್ಯ ಪ್ರದಾನದ ನಂತರ ಪಠ್ಯವು ಹಯಗ್ರೀವ ದೇವರಲ್ಲಿ ಮಾಡುವ ಪ್ರಾರ್ಥನೆಗೆ ನೀಡೋ ಒತ್ತು ಗಮನಾರ್ಹವಾಗಿದೆ. ಸಾಧಕನು ತನ್ನ ಮನಸ್ಸು ಅಯೋಗ್ಯ ವಿಷಯಗಳತ್ತ ಹರಿಯದಂತೆ, ದುರಭಿಮಾನ, ದುರ್ಗುಣಗಳು ಬಾರದಂತೆ, ಕೆಟ್ಟ ಆಲೋಚನೆಗಳಿಂದ ಬುದ್ಧಿ ಕಲುಷಿತವಾಗದಂತೆ ಪ್ರಾರ್ಥಿಸ್ತಾನೆ. ತನ್ನ ಕಣ್ಣುಗಳು ಕೆಟ್ಟದ್ದನ್ನು ನೋಡದಂತೆ, ಕಿವಿಗಳು ಕೆಟ್ಟದ್ದನ್ನು ಕೇಳದಂತೆ ಬೇಡಿಕೊಳ್ತಾನೆ. ಕರೆಕ್ಟ್. ಆದರೆ ಒಂದು ನಿಮಿಷ, ಇದನ್ನ ಸ್ವಲ್ಪ ಯೋಚಿಸಿ ನೋಡಿ. ಇಲ್ಲಿ ಸಂಹರಿಸಬೇಕಾದ ರಾಕ್ಷಸರು ಬೇರಾರೂ ಅಲ್ಲ, ನಮ್ಮ ಅಂತರಂಗದಲ್ಲಿರುವ ಅರಿಷಡ್ವರ್ಗಗಳೇ ಆಗಿವೆ. ಕಾಮ, ಕ್ರೋಧ, ಲೋಭ, ಮೋಹಗಳೇ ಆ ರಾಕ್ಷಸರು. ಆಕಾಶದಲ್ಲಿರೋ ಯಾವುದೋ ರಾಕ್ಷಸರ ಮೇಲೆ ನೀರು ಎರಚೋದಲ್ಲ ಇದು. ಬಾಹ್ಯವಾಗಿ ನೀರನ್ನ ಎಸೆಯೋದು ಒಂದು ಸಾಂಕೇತಿಕ ಆಚರಣೆ ಮಾತ್ರ. ನಿಜವಾದ ಯುದ್ಧ ನಡೀತಾ ಇರೋದು ಆಕಾಶದಲ್ಲಲ್ಲ, ನಮ್ಮ ಮನಸ್ಸಿನ ಒಳಗೆ. ಇದೊಂದು ದೈನಂದಿನ ಮಾನಸಿಕ ಶುದ್ಧೀಕರಣ ಅಥವಾ ಸೈಕಲಾಜಿಕಲ್ ರೀಸೆಟ್ ಅಂತ ನಾವು ಕರಿಬಹುದು. ನಿಮ್ಮ ಮಾತು ಸರಿ, ಮಾನಸಿಕ ಶುದ್ಧೀಕರಣದ ಅಂಶ ಅಲ್ಲಿದ್ದೇ ಇದೆ. ಆದರೆ ನಾನಿದನ್ನ ಸಂಪೂರ್ಣವಾಗಿ ಕೇವಲ ಸಾಂಕೇತಿಕ ಅಂತ ಖಂಡಿತ ಒಪ್ಕೊಳ್ಳೋದಿಲ್ಲ. ಪಠ್ಯವು ಮಂದೇಹ ರಾಕ್ಷಸರ ಘರ್ಷಣೆಯನ್ನ ಕೇವಲ ಒಂದು ರೂಪಕ ಅಥವಾ ಮೆಟಫರ್ ಎಂದು ಎಲ್ಲಿಯೂ ತಳ್ಳಿ ಹಾಕೋದಿಲ್ಲ. ಬದಲಾಗಿ ಅದು ಬ್ರಹ್ಮದೇವರಿಂದ ವರ ಪಡೆದ ಮಂದೇಹ ರಾಕ್ಷಸರು ಪ್ರತಿದಿನ ಸೂರ್ಯನೊಡನೆ ಯುದ್ಧ ಮಾಡೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಆ ನಿರ್ದಿಷ್ಟ 48 ನಿಮಿಷಗಳ ಸಮಯದಲ್ಲಿ ಗಾಯತ್ರಿ ಮಂತ್ರದಿಂದ ಜಪಿಸಲ್ಪಟ್ಟ ಅರ್ಘ್ಯದ ಜಲವು ಕೇವಲ ನೀರಾಗಿ ಉಳಿಯೋದಿಲ್ಲ. ಅಂದ್ರೆ ಅದು ನಿಜವಾಗ್ಲೂ ಆಯುಧ ಆಗುತ್ತೆ ಅಂತನಾ? ಹೌದು, ಅದು ವಜ್ರಾಯುಧವಾಗಿ ಮಾರ್ಪಾಡಾಗುತ್ತೆ ಮತ್ತು ಆ 3 ಅರ್ಘ್ಯಗಳು ರಾಕ್ಷಸರ ವಾಹನ, ಶಸ್ತ್ರ ಮತ್ತು ಸ್ವತಃ ರಾಕ್ಷಸರನ್ನ ನಾಶ ಮಾಡ್ತವೆ ಎಂದು ಉಲ್ಲೇಖಿಸಲಾಗಿದೆ. ಅಂದ್ರೆ ಪಠ್ಯದ ಪ್ರಕಾರ ಇದೊಂದು ವಿಶ್ವಮಟ್ಟದ ಬ್ರಹ್ಮಾಂಡದ ನೈಜ ಘರ್ಷಣೆ, ಮಂತ್ರದ ಶಬ್ದ ತರಂಗಗಳು ಮತ್ತು ಜಲದ ಭೌತಿಕ ಸಂಯೋಜನೆ ಸೇರಿ ಒಂದು ವಾಸ್ತವಿಕ ಪರಿಣಾಮವನ್ನು ಉಂಟುಮಾಡ್ತವೆ. ಆಂತರಿಕ ಶುದ್ಧಿಯ ಪ್ರಾರ್ಥನೆ ಇರೋದು ನಿಜ, ಆದರೆ ಆ ಪ್ರಾರ್ಥನೆಗೆ ಶಕ್ತಿ ಬರೋದೇ ನೀವು ಈ ವಿಶ್ವಮಟ್ಟದ ಬಾಹ್ಯ ಪ್ರಕ್ರಿಯೆಯಲ್ಲಿ ಭೌತಿಕವಾಗಿ ಭಾಗವಹಿಸಿದಾಗ ಮಾತ್ರ. ನಮ್ಮ ದಿನನಿತ್ಯದ ಆಚರಣೆ ಬ್ರಹ್ಮಾಂಡದ ನಿಯಮಗಳೊಡನೆ ಭೌತಿಕವಾಗಿ ಬೆಸೆದುಕೊಂಡಿದೆ. ಸರಿ, ಆ ಬ್ರಹ್ಮಾಂಡದ ಘರ್ಷಣೆಯ ವಾದವನ್ನ ಕೇಳಲು ಬಹಳ ರೋಚಕವಾಗಿದೆ. ಆದರೆ ನಮಗೆ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲಿನ ಹಿಡಿತವಷ್ಟೇ ವಾಸ್ತವಿಕವಾಗಿ ನಿಲುಕುವಂಥದ್ದು. ನೀವು ಭೌತಿಕ ದೇಹ ಮತ್ತು ಆಸನಗಳ ಬಗ್ಗೆ ಮಾತಾಡಿದ್ರಿ, ಆದರೆ ಪಠ್ಯದಲ್ಲಿ ವಿವರಿಸಲಾದ 5 ಮುಖ್ಯ ವಾಯುಗಳು ಮತ್ತು 5 ಉಪವಾಯುಗಳ ಪರಿಕಲ್ಪನೆಯನ್ನ ಒಮ್ಮೆ ಗಮನಿಸಿ. ಕೇವಲ ಉಸಿರಾಟ ಮಾತ್ರವಲ್ಲ, ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ ಎಂಬ 5 ಮುಖ್ಯ ವಾಯುಗಳು. ಹಾಗೆ ನಾಗ, ಕೂರ್ಮ, ಕೃಕರ, ದೇವದತ್ತ ಮತ್ತು ಧನಂಜಯ ಎಂಬ 5 ಉಪವಾಯುಗಳು ನಮ್ಮ ಇಡೀ ದೇಹದ ವ್ಯವಸ್ಥೆಯನ್ನ ನಿಯಂತ್ರಿಸ್ತವೆ. ಹೌದು, ಪ್ರತಿಯೊಂದು ವಾಯುವಿಗೂ ಅದರದೇ ಆದ ಕಾರ್ಯವಿಧಾನವಿದೆ. ಖಂಡಿತ. ಉದಾಹರಣೆಗೆ ಕೂರ್ಮವಾಯು ನಮ್ಮ ಕಣ್ಣುರೆಪ್ಪೆ ಮುಚ್ಚುವುದನ್ನು ನಿಯಂತ್ರಿಸಿದ್ರೆ ದೇವದತ್ತ ಆಕಳಿಕೆಯನ್ನು ನಿರ್ವಹಿಸುತ್ತೆ, ಧನಂಜಯ ವಾಯು ದೇಹದ ಊತವನ್ನ ನಿಯಂತ್ರಿಸುತ್ತೆ. ಇವೆಲ್ಲವೂ ನಮ್ಮ ಅನೈಚ್ಛಿಕ ಕ್ರಿಯೆಗಳು. ಈ ವಾಯುಗಳ ನಿಯಂತ್ರಣ ಕೇವಲ ಭೌತಿಕ ಕಸರತ್ತಿನಿಂದ ಬರೋದಿಲ್ಲ. ಕಣ್ಣು ಮಿಟ್ಕಿಸುವುದನ್ನಾಗಲಿ ಆಕಳಿಕೆಯನ್ನಾಗಲಿ ನಾವು ಕೇವಲ ಸ್ನಾಯುಗಳಿಂದ ತಡೆಯಲು ಸಾಧ್ಯವಿಲ್ಲ. ಸುಷುಮ್ನಾ ನಾಡಿಯ ಮೂಲಕ ಪ್ರಾಣವಾಯುವನ್ನ ಧ್ಯಾನದ ಮುಖಾಂತರ ಬ್ರಹ್ಮರಂಧ್ರ ಅಥವಾ ಸಹಸ್ರಾರ ಚಕ್ರಕ್ಕೆ ಕೊಂಡೊಯ್ಯುವುದು ಆಧ್ಯಾತ್ಮಿಕ ಸಾಧನೆಯ ಪರಾಕಾಷ್ಠೆ. ಈ ಸೂಕ್ಷ್ಮ ಪ್ರಕ್ರಿಯೆಗಳು ಆಧುನಿಕ ಭೌತಿಕ ವಿಜ್ಞಾನದ ಸ್ಕ್ಯಾನರ್ಗಳಿಗೂ ನಿಲ್ಕೋದಿಲ್ಲ. ಯಾಕಂದ್ರೆ ಇದು ಭೌತಿಕತೆಯನ್ನ ಮೀರಿದ ಕೇವಲ ಏಕಾಗ್ರತೆ, ಧ್ಯಾನ ಮತ್ತು ಮನೋನಿಗ್ರಹದಿಂದ ಮಾತ್ರ ಸಾಧಿಸಬಹುದಾದ ಅತ್ಯಂತ ಸೂಕ್ಷ್ಮವಾದ ಪ್ರಕ್ರಿಯೆ. ಭೌತಿಕ ಭಂಗಿಗಳು ಕೇವಲ ಆರಂಭಿಕ ಹಂತ ಮಾತ್ರ. ಅಂತಿಮ ಗುರಿ ಆಂತರಿಕ ವಾಯುಗಳ ಮೇಲಿನ ಪ್ರಭುತ್ವ.
ಭೌತಿಕ ಭೌರಿಗಳು ಕೇವಲ ಆರಂಭಿಕ ಹಂತ ಅಂತ ನೀವು ಹೇಳಿದ್ರಿ, ಆದರೆ ಆ ಆರಂಭಿಕ ಹಂತವೇ ಇಲ್ಲದಿದ್ದರೆ ಮುಂದಿನ ಪಯಣವೇ ಇರೋದಿಲ್ಲ ಎಂಬುದೇ ನನ್ನ ವಾದ. ನೀವು ಸುಷುಮ್ನಾ ನಾಡಿಯ ಮೂಲಕ ಪ್ರಾಣ ಸಂಚಾರದ ಬಗ್ಗೆ ಬಹಳ ಅದ್ಭುತವಾಗಿ ವಿವರಿಸಿದ್ರಿ, ಆದರೆ ಆ ಪ್ರಾಣವಾಯು ಸುಷುಮ್ನಾದ ಒಳಗೆ ಪ್ರವೇಶಿಸೋದು ಹೇಗೆ? ಪಠ್ಯವೇ ಸ್ಪಷ್ಟಪಡಿಸುವಂತೆ ಮೂಲಾಧಾರದಿಂದ ಸಹಸ್ರಾರದವರೆಗೆ ಪ್ರಾಣ ಸಂಚರಿಸಲು ಪದ್ಮಾಸನ ಅತ್ಯಂತ ಸಹಕಾರಿ. ಭೌತಿಕ ದೇಹವನ್ನ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಬಂಧಿಸದೆ ಮನಸ್ಸನ್ನ ಎಲ್ಲೆಂದರಲ್ಲಿ ಹಾರಾಡಲು ಬಿಟ್ರೆ ಸಾಧನೆ ಅಸಾಧ್ಯ. ನೀವು ಮತ್ತೆ ಮತ್ತೆ ಧ್ಯಾನ ಮತ್ತು ಏಕಾಗ್ರತೆಯ ಬಗ್ಗೆ ಹೇಳ್ತಿದ್ದೀರಿ, ಆದರೆ ನಾನು ಮತ್ತೆ ಆ 16, 64, 32ರ ಅನುಪಾತದ ಕಡೆ ನಿಮ್ಮ ಗಮನ ಸೆಳೆಯುತ್ತೇನೆ. ಓ, ಆ ಗಣಿತದ ಬಗ್ಗೆ ನಾವಿನ್ನು ಚರ್ಚಿಸ್ಬೇಕಿದೆ. ಹೌದು, ಯಾಕೆಂದ್ರೆ ಆ 64 ಮಾತ್ರೆಗಳ ಕಾಲ ಉಸಿರು ಹಿಡಿದಿಟ್ಕೊಳ್ಳೋದು ಸಾಮಾನ್ಯ ವಿಷಯವಲ್ಲ. ಒಂದು ಅಕ್ಷರವನ್ನ ಉಚ್ಚರಿಸಲು ಬೇಕಾದ ಹ್ರಸ್ವಕಾಲವನ್ನ ಒಂದು ಮಾತ್ರೆ ಎಂದು ಪರಿಗಣಿಸಿ, ಆ 64 ಮಾತ್ರೆಗಳ ಕಾಲ ಉಸಿರನ್ನ ಅಂದ್ರೆ ಕುಂಭಕದಲ್ಲಿ ಹಿಡಿದಿಟ್ಕೊಳ್ಳುವ ಕಠಿಣ ದೈಹಿಕ ಶಿಸ್ತು ಇಲ್ಲದೆ ನಾನು ಕೇವಲ ಕಲ್ಪನೆಯಲ್ಲಿ ಧ್ಯಾನ ಮಾಡ್ತೀನಿ ಅಂದ್ರೆ ಅದು ಫಲ ನೀಡೋದಿಲ್ಲ. ಶ್ವಾಸಕೋಶದ ಸಾಮರ್ಥ್ಯ, ಭೌತಿಕವಾದ ಆಮ್ಲಜನಕದ ನಿಯಂತ್ರಣ ಇವುಗಳಿಲ್ಲದೆ ದಶಪ್ರಣವ ಗಾಯತ್ರಿ ಜಪವನ್ನ ಸಾಧಿಸಲು ಹೇಗೆ ಸಾಧ್ಯ? ಭೌತಿಕ ದೇಹವನ್ನ ದಂಡಿಸಿದಾಗ ಮಾತ್ರ ಮನಸ್ಸು ಒಂದು ಕಡೆ ನಿಲ್ಲುತ್ತೆ. ಸೂಕ್ಷ್ಮ ಶರೀರವನ್ನ ಎಚ್ಚರಿಸಲು ಭೌತಿಕ ಶರೀರದ ಶಿಸ್ತಿನ ವಿಜಯ ಅನಿವಾರ್ಯವಾಗಿದೆ. ಸರಿ, ಆ 64 ಮಾತ್ರೆಗಳ ಕಾಲ ಉಸಿರು ಹಿಡಿದಿಟ್ಟುಕೊಳ್ಳುವಾಗ ಭೌತಿಕ ಶ್ರಮವಾಗುತ್ತೆ ಅನ್ನೋದನ್ನ ನಾನು ನಿರಾಕರಿಸ್ತಾ ಇಲ್ಲ. ಆದರೆ ಆ 64 ಮಾತ್ರೆಗಳ ಕಾಲ ಉಸಿರು ಹಿಡಿದಿಟ್ಟುಕೊಳ್ಳುವಾಗ ಮನಸ್ಸು ಎಲ್ಲೋ ಮಾರುಕಟ್ಟೆಯಲ್ಲಿ ಅಥವಾ ಕಚೇರಿಯಲ್ಲಿ ಅಲೆಯುತ್ತಿದ್ದರೆ ಆ ಭೌತಿಕ ಶಿಸ್ತಿಗೆ ಏನಾದ್ರೂ ಅರ್ಥವಿದೆಯಾ? ಖಂಡಿತ ಇಲ್ಲ. ನಾನು ಈ ಚರ್ಚೆಯನ್ನ ಈ ಸಾಧನೆಯ ಹಿಂದಿರುವ ಮೂಲ ತತ್ವಜ್ಞಾನದತ್ತ ಕೊಂಡೊಯ್ಯಲು ಬಯಸ್ತೀನಿ. ಪಠ್ಯವು ಒತ್ತಿ ಹೇಳುವ ಅತ್ಯಂತ ಪ್ರಮುಖ ತಾತ್ವಿಕ ನಿಲುವು ಅಂದ್ರೆ ಜಗತ್ತು ಸತ್ಯವಾದುದು ಮತ್ತು ನಾರಾಯಣನು ಸರ್ವಗುಣ ಪರಿಪೂರ್ಣ. ನಾವು ಮಾಡುವ ಪ್ರತಿಯೊಂದು ಜಪ, ಭೌತಿಕ ಪ್ರಾಣಾಯಾಮ, ಧ್ಯಾನದ ಪರಮಗುರಿ ಈ ತತ್ವವನ್ನ ಅರಿಯುವುದೇ ಆಗಿದೆ. ಗಾಯತ್ರಿ ಮಂತ್ರದ ಅರ್ಥವನ್ನ ದಶಾವತಾರಗಳಿಗೆ ಅನ್ವಯಿಸಿ ಪಠ್ಯದಲ್ಲಿ ಎಷ್ಟು ಸುಂದರವಾಗಿ ವಿವರಿಸಲಾಗಿದೆ ನೋಡಿ. ದಶಾವತಾರಗಳ ಧ್ಯಾನದ ಪ್ರಸ್ತಾಪ ಅಲ್ಲಿ ಬರುತ್ತೆ. ಹೌದು. ಮತ್ಸ್ಯ, ಕೂರ್ಮ, ವರಾಹ ಮುಂತಾದ ಅವತಾರಗಳ ಗುಣಗಳನ್ನ, ಅವುಗಳ ವಿಶೇಷತೆಗಳನ್ನ ಅಂತರಂಗದಲ್ಲಿ ಅನುಸಂಧಾನ ಮಾಡೋದೇ ಇಲ್ಲಿ ಮುಖ್ಯ. ಉದಾಹರಣೆಗೆ, ಕೂರ್ಮಾವತಾರದ ಧ್ಯಾನ ಮಾಡುವಾಗ ಆಮೆಯು ತನ್ನ ಅಂಗಗಳನ್ನ ಹೇಗೆ ಒಳಗೆಳೆದುಕೊಳ್ಳುತ್ತದೆಯೋ ಹಾಗೆ ನಮ್ಮ ಇಂದ್ರಿಯಗಳನ್ನ ಪ್ರಾಪಂಚಿಕ ವಿಷಯಗಳಿಂದ ಒಳಗೆಳೆದುಕೊಳ್ಳುವ ಭಾವನೆ ಬೆಳೆಸ್ಕೊಳ್ಬೇಕು. ದೇವರ ಸರ್ವೋತ್ತಮತೆಯನ್ನ ಅರಿತು ಜಗತ್ತಿನಲ್ಲಿರುವ ಎಲ್ಲ ಸದ್ಗುಣಗಳಿಗೂ ಅವನೇ ಮೂಲ ಎಂಬ ಜ್ಞಾನವನ್ನ ಪಡೆಯುವುದು ಸಂಪೂರ್ಣವಾಗಿ ಬೌದ್ಧಿಕ ಮತ್ತು ಮಾನಸಿಕ ಪ್ರಕ್ರಿಯೆ. ಎಷ್ಟೇ ಕಟ್ಟುನಿಕ್ಕಾಗಿ ನೀವು ಹೇಳಿದ ಭೌತಿಕ ನಿಯಮಗಳನ್ನ ಪಾಲಿಸಿದರೂ ಅಂತರಂಗದಲ್ಲಿ ಈ ತತ್ವಜ್ಞಾನದ ಸ್ಫುರಣೆ ಆಗದಿದ್ರೆ ಆ ಆಚರಣೆಗೆ ಜೀವ ಇರೋದಿಲ್ಲ. ಭಕ್ತಿಯ ಅನುಸಂಧಾನವೇ ಭೌತಿಕ ಕ್ರಿಯೆಗಳಿಗೆ ಅರ್ಥವನ್ನ ನೀಡುತ್ತೆ. ಆ ತಾತ್ವಿಕ ಅನುಸಂಧಾನದ ಪ್ರಾಮುಖ್ಯತೆಯನ್ನ ನಾನು ಖಂಡಿತ ಗೌರವಿಸ್ತೀನಿ. ದೇವರ ಗುಣಗಳನ್ನ ಚಿಂತಿಸುವುದು ಮುಖ್ಯವೇ, ಆದರೆ ಆ ಅನುಸಂಧಾನವು ನಿರಾಕಾರವಾದ ಶೂನ್ಯದಲ್ಲಿ ನಡೆಯೋದಿಲ್ಲ ಎಂಬುದೇ ನನ್ನ ವಾದ. ನೀವು ಜಗತ್ತು ಸತ್ಯವಾದುದು ಎಂಬ ತತ್ವವನ್ನ ಪ್ರಸ್ತಾಪಿಸಿದ್ರಿ. ಜಗತ್ತು ಸತ್ಯವಾಗಿರೋದ್ರಿಂದಲೇ ನಾವು ಆ ಭೌತಿಕ ಜಗತ್ತಿನ ನಿಯಮಗಳಿಗೆ ಬದ್ಧರಾಗಬೇಕಾಗತ್ತೆ. ಈ ತತ್ವಜ್ಞಾನಕ್ಕೆ ಪೂರಕವಾಗಿ ನಾವು ಮಾಡುವ ಸಂಕಲ್ಪವನ್ನು ಒಮ್ಮೆ ಗಮನಿಸಿ. ಸಂಕಲ್ಪವು ಪ್ರತಿಯೊಂದು ಆಚರಣೆಯ ಆರಂಭದಲ್ಲಿ ಬರುವ ಪ್ರಕ್ರಿಯೆ, ಸರಿ? ಹೌದು, ಮತ್ತು ಅದು ಎಷ್ಟು ಭೌತಿಕ ಮತ್ತು ನಿಖರವಾಗಿದೆ ನೋಡಿ. ಪಠ್ಯದಲ್ಲಿ ಸಂಕಲ್ಪದ ಮಹತ್ವವನ್ನ ಬಣ್ಣಿಸುತ್ತಾ ಜಗತ್ತಿನ ಸೃಷ್ಟಿಕರ್ತನಾದ ಬ್ರಹ್ಮನ ಕಾಲಮಾನದಿಂದ ಹಿಡಿದು ಶ್ವೇತವರಾಹ ಕಲ್ಪೆ, ವೈವಸ್ವತ ವನ್ವಂತರೆ, ಅಷ್ಟಾವಿಂಶತೀತಮೇ ಕಲಿಯುಗೆ, ಪ್ರಥಮ ಪಾದೆ ಹೀಗೆ ಕಾಲವನ್ನ ಅತ್ಯಂತ ನಿಖರಗೊಳಿಸಲಾಗುತ್ತೆ. ಜೊತೆಗೆ ಜಂಬೂದ್ವೀಪೆ, ಭರತವರ್ಷೆ, ಭರತಖಂಡೆ, ದಂಡಕಾರಣ್ಯೆ, ಗೋದಾವರ್ಯಾಹ ದಕ್ಷಿಣತೀರೆ ಎಂಬ ನಿರ್ದಿಷ್ಟ ಭೌಗೋಳಿಕ ಸ್ಥಾನಗಳನ್ನು ಉಚ್ಚರಿಸಲಾಗುತ್ತೆ. ಅಂದ್ರೆ ಜಿಪಿಎಸ್ ಕೋರ್ಡಿನೇಟ್ಸ್ ತರನಾ? ಹೌದು, ನಿಖರವಾಗಿ ಜಿಪಿಎಸ್ ಕೋರ್ಡಿನೇಟ್ಸ್ನಂತೆ. ಇದು ಏತಕ್ಕೆ? ಆಚರಿಸುವನು ತನ್ನನ್ನು ತಾನು ಕೇವಲ ಗಾಳಿಯಲ್ಲಿ ತೇಲುವ ಜೀವಿಯಲ್ಲ, ಬದಲಾಗಿ ಒಂದು ನಿರ್ದಿಷ್ಟ ಭೌತಿಕ, ದೇಶ ಮತ್ತು ಕಾಲಕ್ಕೆ ಬದ್ಧವಾಗಿರುವ ಅಸ್ತಿತ್ವ ಎಂದು ದೃಢಪಡಿಸಿಕೊಳ್ತಾನೆ. ಯಾವುದೇ ಕರ್ಮವು ಎಷ್ಟು ಶ್ರದ್ಧೆಯಿಂದ ಕೂಡಿದೆಯೋ ಅಷ್ಟೇ ಅದರ ಸಂಕಲ್ಪ ಮತ್ತು ಬಾಹ್ಯ ಷಡಂಗನ್ಯಾಸ, ಕರನ್ಯಾಸಗಳು ಮುಖ್ಯ. ಕರನ್ಯಾಸ ಮತ್ತು ಅಂಗನ್ಯಾಸಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಾಗಾದ್ರೆ? ನಮ್ಮ ಬೆರಳುಗಳ ವಿವಿಧ ಭಾಗಗಳನ್ನ ಸ್ಪರ್ಶಿಸುವ ಮೂಲಕ ಶರೀರದ ವಿವಿಧ ಅಂಗಗಳಿಗೆ ಭಗವಂತನ ರೂಪಗಳನ್ನ ಆವಾಹನೆ ಮಾಡುವ ಕರನ್ಯಾಸ, ಅಂಗನ್ಯಾಸಗಳು ಕೇವಲ ಭಾವನೆಯಲ್ಲ,
ಅಲ್ಲಿ ಬೆರಳುಗಳ ಸ್ಪರ್ಶ ಅಂದ್ರೆ ಟ್ಯಾಕ್ಟೈಲ್ ಫೀಡ್ಬ್ಯಾಕ್ ಬಹಳ ಮುಖ್ಯ. ಭೌತಿಕ ಸ್ಪರ್ಶದ ಮೂಲಕವೇ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸುವ ಪ್ರಕ್ರಿಯೆಗಳಿವು. ಆ ಸ್ಪರ್ಶ ಇಲ್ಲದೆ ಕೇವಲ ಮನಸ್ಸಿನಲ್ಲಿ ಧ್ಯಾನಸ್ಥಿ ಅಂದ್ರೆ ಅದು ಪೂರ್ಣವಾಗೋದಿಲ್ಲ. ನಿಮ್ಮ ವಾದವನ್ನ ನಾನು ಆಲಿಸಿದೆ. ಕರನ್ಯಾಸದ ಸ್ಪರ್ಶ ಮತ್ತು ಸಂಕಲ್ಪದ ಭೌಗೋಳಿಕ ಉಲ್ಲೇಖಗಳು ಸಾಧಕನಿಗೆ ಒಂದು ಚೌಕಟ್ಟನ್ನ, ಒಂದು ಫ್ರೇಮ್ವರ್ಕ್ ಅನ್ನ ಒದಗಿಸ್ತವೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ನಮ್ಮ ಆಕರ ಪಠ್ಯದಲ್ಲಿ ಉಲ್ಲೇಖಿಸಿರುವ ಅಗಮರ್ಷಣ ಸೂಕ್ತದ ಉದ್ದೇಶವನ್ನ ಒಮ್ಮೆ ನೋಡಿ. ಋಗ್ವೇದದ 10ನೇ ಮಂಡಲದ ಈ 3 ಶ್ಲೋಕಗಳ ಮೂಲ ಉದ್ದೇಶ ಪಾಪ ಪುರುಷನ ವಿಸರ್ಜನೆ. ಅಂದ್ರೆ ನೀರಿನಲ್ಲಿ ಬಿಡುವ ಪ್ರಕ್ರಿಯೆ. ಹೌದು. ಇಲ್ಲಿ ಏನಾಗತ್ತೆ, ಸಾಧಕನು ತನ್ನ ಎಡ ಹಸ್ತದಲ್ಲಿ ಸ್ವಲ್ಪ ಜಲವನ್ನ ಹಿಡಿದುಕೊಂಡು ತನ್ನ ಬಲ ಮೂಗಿನಿಂದ ಉಸಿರು ಬಿಡುವಾಗ ತನ್ನೊಳಗಿನ ಪಾಪಪುರುಷನು, ಅಂದ್ರೆ ತಾನು ಮಾಡಿದ ಪಾಪಗಳೆಲ್ಲವೂ ಒಂದು ಆಕಾರವನ್ನ ಪಡೆದು ಆ ಉಸಿರಿನ ಮೂಲಕ ಹೊರಬಂದು ಎಡಗೈಯಲ್ಲಿರುವ ಜಲದಲ್ಲಿ ಸೇರಿತು ಅಂತ ಭಾವಿಸ್ತಾನೆ. ಆ ನಂತರ ಆ ಜಲವನ್ನ ಎಸೆಯುತ್ತಾನೆ. ಇಲ್ಲಿಯೂ ಕೂಡ ಭೌತಿಕವಾದ ಜಲವಿದ್ದರೂ ಪ್ರಕ್ರಿಯೆ ನಡೀತಾ ಇರೋದು ಭಾವನೆಯಲ್ಲಿ, ಅಂದ್ರೆ ಅಂತರಂಗದಲ್ಲಿ. ನಮ್ಮೊಳಗಿನ ಅಪರಾಧಿ ಮನೋಭಾವ, ಪಾಪಪ್ರಜ್ಞೆ ಅಥವಾ ಗಿಲ್ಟ್ ಅನ್ನ ಸಂಪೂರ್ಣವಾಗಿ ಹೊರಹಾಕುವ ಅತ್ಯದ್ಭುತವಾದ ಮಾನಸಿಕ ಚಿಕಿತ್ಸೆ ಇದು. ಉಪಸ್ಥಾನದ ಪ್ರಕ್ರಿಯೆಯಲ್ಲೂ ಅಷ್ಟೇ, ದೇವತೆಗಳಿಗೆ ನಮನ, ಪ್ರಾರ್ಥನೆ ಸಲ್ಲಿಸುವಾಗ ಮನಸ್ಸಿನ ಸ್ಥಿತಿಯೇ ಪ್ರಧಾನವಾಗಿರುತ್ತೆ. ಭೌತಿಕ ಜಗತ್ತು ಸತ್ಯವಾದರೂ ಆ ಭೌತಿಕತೆಯ ಗೀಳಿನಲ್ಲಿ ಸಿಲುಕುದೇ ಅದನ್ನ ಸಾಧನೆಯ ಮೆಟ್ಟಿಲನಾಗಿ ಮಾತ್ರ ಬಳಸಿ ಅಂತಿಮವಾಗಿ ಇಂದ್ರಿಯಾತೀತವಾದ ಪರಬ್ರಹ್ಮನನ್ನ ಅರಿಯುವುದೇ ಈ ಎಲ್ಲ ಪಠ್ಯಗಳ ಸಾರಾಂಶ. ಆಂತರಿಕ ಪಯಣದ ಸೌಂದರ್ಯವನ್ನ ನೀವು ಅದ್ಭುತವಾಗಿ ಹಿಡಿದಿಡುತ್ತಿದ್ದೀರಿ. ಪಾಪಪ್ರಜ್ಞೆಯನ್ನ ಹೊರಹಾಕುವ ನಿಮ್ಮ ವಿವರಣೆ ನಿಜಕ್ಕೂ ಸೊಗಸಾಗಿದೆ. ಆದರೂ ಆ ಮೆಟ್ಟಿಲುಗಳು ಕೇವಲ ಕಲ್ಪನೆಯ ಮೆಟ್ಟಿಲುಗಳಲ್ಲ, ಅವು ಕಠಿಣವಾದ ಕಲ್ಲಿನ ಭೌತಿಕ ಮೆಟ್ಟಿಲುಗಳೇ ಆಗಿರಬೇಕು. ನೀವು ಉಸಿರು ಬಿಡುವಾಗ ಪಾಪಪುರುಷ ವಿಸರ್ಜನೆಯಾಗುವ ಭಾವನೆಯ ಬಗ್ಗೆ ಹೇಳಿದ್ರಿ. ಆದರೆ ಆ ಉಸಿರು ಬಿಡುವ ಕ್ರಿಯೆ ಅಂದ್ರೆ ರೇಚಕ ಸರಿಯಾಗಿ ನಡಿಬೇಕಾದ್ರೆ, ಶ್ವಾಸಕೋಶದಿಂದ ಗಾಳಿ ಹೊರಬರುವ ವೇಗ ಮತ್ತು ಪ್ರಮಾಣವನ್ನ ನಿಯಂತ್ರಿಸಬೇಕಾದ್ರೆ ನಾಡಿಗಳು ಶುದ್ಧವಾಗಿರಬೇಕು. ಆದ್ರೆ ನಾಡಿ ಶುದ್ಧಿ ಆಂತರಿಕವಲ್ವಾ? ಗಳಿಂದ ದೂರವಿರುವಂತೆ ಮಾಡುವ ಪ್ರಾರ್ಥನೆ ಕೇವಲ ಸಾಂಕೇತಿಕವಲ್ಲ, ಅದು ಭೌತಿಕ ದೇಹದ ಶುದ್ಧತೆಯ ಕಟ್ಟುಪಾಡು. ವಾಸ್ತವವಾಗಿ ನೀವು ಏನು ತಿನ್ನುತ್ತೀರಿ ಎಂಬುದು ನಿಮ್ಮ ಉಸಿರಾಟವನ್ನ ನಿರ್ಧರಿಸುತ್ತೆ. ಹಾಗೆಯೇ ಜಪ ಮಾಡುವಾಗ ಕೈಬೆರಳುಗಳ ಗಿಣ್ಣುಗಳ ಮೇಲೆ ಅಂದ್ರೆ ಜಾಯಿಂಟ್ಸ್ ಮೇಲೆ ಜಪಸಂಖ್ಯೆಯನ್ನ ಎಣಿಸುವ ನಿಖರವಾದ ಭೌತಿಕ ಕ್ರಮವನ್ನು ಪಠ್ಯ ವಿವರಿಸುತ್ತೆ. ಮೇರು ಪರ್ವತವನ್ನ ಅಂದ್ರೆ ತೋರುಬೆರಳಿನ ತುದಿಯನ್ನ ದಾಟದೆ ಪ್ರದಕ್ಷಿಣಾಕಾರವಾಗಿ ಬೆರಳುಗಳಲ್ಲಿ ಎಣಿಸುವ ಈ ಭೌತಿಕ ಶಿಸ್ತು ಇಲ್ಲದಿದ್ರೆ ಏಕಾಗ್ರತೆ ಬಹುಬೇಗನೆ ಕರಗಿ ಹೋಗುತ್ತೆ. ಆಂತರಿಕ ಭಕ್ತಿ ಎಷ್ಟೇ ಪ್ರಬಲವಾಗಿದ್ರೂ ಅದನ್ನ ಸೋರಿ ಹೋಗದಂತೆ ಹಿಡಿದಿಟ್ಟುಕೊಳ್ಳಲು ಈ ಬಾಹ್ಯ ಆಚರಣೆಗಳೆಂಬ ದೃಢವಾದ ಪಾತ್ರೆಯ ಅವಶ್ಯಕತೆ ಇದ್ದೇ ಇದೆ. ಖಂಡಿತ. ಇಂದಿನ ನಮ್ಮ ಬೌದ್ಧಿಕ ಸಂವಾದದಲ್ಲಿ ಈ ಪಠ್ಯದ ಆಳವನ್ನ ನಾವು 2 ವಿಭಿನ್ನ ಆದರೆ ಅತ್ಯಂತ ಬಲವಾದ ದೃಷ್ಟಿಕೋನಗಳಿಂದ ಪರಿಶೀಲಿಸಿದ್ದೇವೆ. ನನ್ನ ನಿಲುವಿನಂತೆ ಸಂಧ್ಯಾವಂದನೆ ಮತ್ತು ಯೋಗದ ಅತ್ಯುನ್ನತ ಗುರಿಯಿರೋದು ಅಂತರಂಗದ ಶುದ್ಧಿ ಮತ್ತು ಮಾನಸಿಕ ವಿಕಾಸದಲ್ಲಿ. ಇಂದ್ರಿಯಗಳೆಂಬ ಕುದುರೆಗಳನ್ನು ನಿಯಂತ್ರಿಸುವ ಮನಸ್ಸು, ಕಣ್ಣಿಗೆ ಕಾಣದ 72,000 ಸೂಕ್ಷ್ಮ ನಾಡಿಗಳಲ್ಲಿ ಹರಿಯುವ ಪ್ರಾಣ, ಷಟ್ಚಕರಗಳ ಜಾಗೃತಿ, ಅಘಮರ್ಷಣ ಸೂಕ್ತದ ಮೂಲಕ ಪಾಪಪ್ರಜ್ಞೆಯ ವಿಸರ್ಜನೆ ಮತ್ತು ಜಗತ್ತು ಸತ್ಯ ಎಂಬ ತತ್ವಜ್ಞಾನದೊಂದಿಗೆ ದೇವರ ಸರ್ವಗುಣ ಪರಿಪೂರ್ಣತೆಯ ಆಂತರಿಕ ಅನುಸಂಧಾನವೇ ಈ ಸಾಧನೆಯ ನಿಜವಾದ ಶಕ್ತಿ ಅಂತ ನಾನು ಮಂಡಿಸಿದ್ದೇನೆ. ಮತ್ತು ನನ್ನ ವಾದದಂತೆ ಆ ಉನ್ನತವಾದ ಆಂತರಿಕ ಸ್ಥಿತಿಯನ್ನ ತಲುಪಲು ನಿಖರವಾದ ಬಾಹ್ಯ ಭೌತಿಕ ಶಿಸ್ತು ಸಂಪೂರ್ಣವಾಗಿ ಅನಿವಾರ್ಯ. ಪದ್ಮಾಸನದ ಮೂಲಕ ಬೆನ್ನುಮೂಳೆ ಮತ್ತು ನರಮಂಡಲದ ಮೇಲಾಗುವ ಜೈವಿಕ ಪರಿಣಾಮ, ಪ್ರಾಣಾಯಾಮದ 16, 64, 32ರ ಕಟ್ಟುನಿಟ್ಟಾದ ಗಣಿತ, ಬ್ರಹ್ಮಾಂಡದ ಶಕ್ತಿಗಳೊಂದಿಗೆ ಬೆಸೆಯುವ ಅರ್ಘ್ಯ ಪ್ರದಾನದ ಕಾಲಮಿತಿ, ಸ್ಪರ್ಶದ ಮೂಲಕ ಎಚ್ಚರಿಸುವ ಕರನ್ಯಾಸ ಹಾಗೂ ದೇಶಕಾಲಗಳನ್ನ ನಿಖರವಾಗಿ ಬಂಧಿಸುವ ಸಂಕಲ್ಪ, ಇವೆಲ್ಲ ಭೌತಿಕ ತಳಹದಿಯಲ್ಲದೆ ಕೇವಲ ಮಾನಸಿಕ ಸಾಧನೆ ಗಾಳಿಗೋಪುರವಾಗುತ್ತೆ ಎಂಬುದನ್ನ ನಾನು ಪ್ರತಿಪಾದಿಸಿದ್ದೇನೆ. ನಾವು ಒಪ್ಪಿಕೊಳ್ಳಬಹುದಾದ ಒಂದು ಬಹುಮುಖ್ಯ ಅಂಶ ಅಂದ್ರೆ, ನಮ್ಮ ಆಕರ ಪಠ್ಯದಲ್ಲಿ ಈ 2 ಅಂಶಗಳು ಪರಸ್ಪರ ಬೇರ್ಪಡಿಸಲಾಗದಂತೆ ಹೆಣೆದುಕೊಂಡಿವೆ. ಬಾಹ್ಯ ಶಿಸ್ತು ಆಂತರಿಕ ಏಕಾಗ್ರತೆಗೆ ಹೇಗೆ ದಾರಿ ಮಾಡಿಕೊಡುತ್ತೆ ಮತ್ತು ಅದೇ ಸಮಯದಲ್ಲಿ ಆಂತರಿಕ ಭಕ್ತಿಭಾವನೆಗಳು ಬಾಹ್ಯ ಆಚರಣೆಗಳಿಗೆ ಹೇಗೆ ಜೀವ ತುಂಬುತ್ತವೆ ಅನ್ನೋದು ನಿರಂತರ ಶೋಧನೆಯ ವಿಷಯವಾಗಿದೆ. ಹೌದು, ಇದು ಕೇವಲ ಬಾಹ್ಯವೋ
ಅಥವಾ ಕೇವಲ ಆಂತರಿಕವೋ ಎಂಬ ಸರಳ ವಿಂಗಡಣೆಗೆ ಸಿಗುವ ವಿಚಾರ ಖಂಡಿತ ಅಲ್ಲ. ಈ ಸಂಕೀರ್ಣತೆಯನ್ನ ಒಂದೇ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ಅರಿಯುವುದು ಅಸಾಧ್ಯ. ಆಕರ ಪಠ್ಯವು ನಮಗೆ ಕೇವಲ ನಿಯಮಗಳನ್ನಷ್ಟೇ ನೀಡಿಲ್ಲ, ಅದರ ಹಿಂದಿನ ಆಳವಾದ ವಿಜ್ಞಾನ, ಬಯೋಮೆಕ್ಯಾನಿಕ್ಸ್ ಮತ್ತು ಮನೋವಿಜ್ಞಾನವನ್ನು ಒಟ್ಟಿಗೆ ನೀಡಿದೆ. ಖಂಡಿತ. ನಮ್ಮ ಕೇಳುಗರು ಈ ಬೌದ್ಧಿಕ ಸಂವಾದದ ಹಿನ್ನೆಲೆಯಲ್ಲಿ ತಾವು ಪ್ರತಿದಿನ ಓದುವ ಅಥವಾ ಕೇಳುವ ಈ ಪಠ್ಯದ ಆಚರಣೆಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರೇರೇಪಿತರಾಗಿದ್ದಾರೆ ಎಂದು ನಂಬಿದ್ದೇನೆ. ಅಂತರಂಗದ ಸಾಧನೆ ಮತ್ತು ಬಾಹ್ಯ ಆಚರಣೆಗಳ ನಡುವಿನ ಈ ಸಮತೋಲನದ ಕುರಿತು ನೀವು ನಿಮ್ಮದೇ ಆದ ತೀರ್ಮಾನವನ್ನು ರೂಪಿಸಿಕೊಳ್ಳಬಹುದು ಮತ್ತು ಈ ಮೂಲಭೂತ ತತ್ವಗಳ ಕುರಿತು ಆಕರ ಪಠ್ಯದ ನೆರವಿನೊಂದಿಗೆ ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಬಹುದು. ನಮ್ಮೊಡನೆ ಈ ವಿಚಾರಮಂಥನದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನಿಮ್ಮ ಅನ್ವೇಷಣೆಯನ್ನ ಮುಂದುವರಿಸಿ.